ಇನ್ಸ್ಟಾಗ್ರಾಮ್ದಲ್ಲಿ ಮೊಬೈಲ್ ನಂಬರ್ ಚೇಂಜ್ ಮಾಡುವುದು ಹೇಗೆ, ಹಳೆ ನಂಬರನ್ನು ರಿಮೂವ್ ಮಾಡಿ ಹೊಸ ನಂಬರ್ನ ಯಾವ ರೀತಿ ಆ್ಯಡ್ ಮಾಡಬೇಕಂತ ಈ ವಿಡಿಯೋದಲ್ಲಿ ಕಂಪ್ಲೀಟವಾಗಿ ಸ್ಟೆಪ್ ಬೈ ಸ್ಟೆಪ್ಪನ್ನು ಹೇಳಿಕೊಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಗಾಯ್ಸ್, ಈ ವಿಡಿಯೋನ ಶುರು ಮಾಡೋಣ. ಮೊದಲಿಗೆ ನಿಮ್ಮ ಒಂದು ಇನ್ಸ್ಟಾಗ್ರಾಮನ್ನು ಓಪನ್ ಮಾಡ್ಕೊಳ್ಳಿ. ಸೊ ಓಪನ್ ಮಾಡ್ಕೊಂಡ ಮೇಲೆ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಕೆಳಗಡೆ ಪ್ರೊಫೈಲ್ ಇದೆಯಲ್ಲ, ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿ. ಸೊ ಕ್ಲಿಕ್ಕನ್ನು ಮಾಡಿದ ಮೇಲೆ ಇಲ್ಲಿ ರೈಟ್ ಸೈಡ್ ಮೇಲೆ ಮೆನು ಕಾಣಿಸ್ಬೇಕು. ಕಾಣಿಸಲಿಲ್ಲ ಅಂದರೆ ಕೆಳಗೆ ಮೇಲೆ ಸ್ಕ್ರೋಲ್ ಮಾಡಿದ್ರೆ ಅಂದರೆ ಇಲ್ಲಿ 3 ಗೆರೆ ಇದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡಿ. ಸೊ ಕ್ಲಿಕ್ಕನ್ನು ಮಾಡಿದ ಮೇಲೆ ಇಲ್ಲಿ ಅಕೌಂಟ್ ಸೆಂಟರ್ ಅಂತ ಇದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡಿ. ನಿಮ್ಮ ಒಂದು ಫೋನ್ ನಂಬರ್ ಯಾವ ರೀತಿ ಚೇಂಜ್ ಮಾಡಬೇಕು, ಹಳೆ ನಂಬರ್ನ ತೆಗೆದು ಹೊಸ ನಂಬರ್ನ ಆ್ಯಡ್ ಮಾಡುವುದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಸೊ ಈ ವಿಡಿಯೋ ಇಷ್ಟವಾದರೆ ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿ. ಸೊ ಇಲ್ಲಿ ಈ ಥರ ಒಂದು ಪೇಜ್ ಓಪನ್ ಆದಮೇಲೆ ಇಲ್ಲಿ ಪರ್ಸನಲ್ ಡೀಟೇಲ್ಸ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಕ್ಲಿಕ್ಕನ್ನು ಮಾಡಿದ ಮೇಲೆ ಈ ಥರ ಒಂದು ಪೇಜ್ ಓಪನ್ ಆಯಿತು. ಇಲ್ಲಿ ಕಾಂಟ್ಯಾಕ್ಟ್ ಇನ್ಫೋ ಇದೆಯಲ್ಲ, ಇಲ್ಲಿ ಮೇಲ್ ಐ ಡಿ ಇದೆ, ಕೆಳಗಡೆ ಫೋನ್ ನಂಬರ್ ಇದೆ ಹಾಗೂ ಡೇಟ್ ಆಫ್ ಬರ್ತ್ ಇದೆ. ಸೊ ನಮಗೆ ಮೊಬೈಲ್ ನಂಬರನ್ನು ಚೇಂಜ್ ಮಾಡಬೇಕಾಗಿದೆಯಲ್ಲ, ಸೊ ಅದರ ಸಲುವಾಗಿ ನೀವು ಇಲ್ಲಿ ಕಾಂಟ್ಯಾಕ್ಟ್ ಇನ್ಫೋ ಇದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಮೇಲ್ ಐ ಡಿಯನ್ನು ನೀವು ಚೇಂಜನ್ನು ಮಾಡ್ಕೋಬಹುದು. ನಮಗೆ ಮೊಬೈಲ್ ನಂಬರ್ ಚೇಂಜ್ ಮಾಡಬೇಕಾಗಿದೆಯಲ್ಲ, ಸೊ ಅದರ ಸಲುವಾಗಿ ಇಲ್ಲಿ ಕೆಳಗಡೆ ಫೋನ್ ನಂಬರ್ ಇದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಡಿಲೀಟ್ ನಂಬರ್ ಅಂತ ಇದೆಯಲ್ಲ, ಈ ಒಂದು ಹಳೆ ನಂಬರನ್ನು ನಾವು ಡಿಲೀಟ್ ಮಾಡಿ ಹೊಸ ನ್ಯೂ ನಂಬರನ್ನು ಯಾವ ರೀತಿ ಆ್ಯಡ್ ಮಾಡಬೇಕಂತ ಕೊಡ್ತಾ ಇದ್ದೀನಿ. ಬನ್ನಿ, ಇಲ್ಲಿ ಡಿಲೀಟ್ ನಂಬರ್ ಇದೆಯಲ್ಲ, ಇಲ್ಲಿ ಡಿಲೀಟ್ ನಂಬರ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಡಿಲೀಟನ್ನು ಮಾಡಿ. ಸೊ ಡಿಲೀಟ್ ಆದ ಮೇಲೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ಟೈಮ್ ತೊಗೊಂಡ ಮೇಲೆ ಈ ಥರ ಪೇಜ್ ಓಪನ್ ಆಯಿತು. ನಿಮ್ಮ ಒಂದು ಹಳೆ ಫೋನ್ ನಂಬರ್ ಈ ಒಂದು ಐ ಡಿಯಲ್ಲಿ ಡಿಲೀಟ್ ಆಯಿತು. ಸೊ ಇಲ್ಲಿ ಕೆಳಗಡೆ ಕ್ಲೋಸ್ ಇದ್ದರೆ ಕ್ಲೋಸ್ ಮಾಡಿ. ಸೊ ಇಲ್ಲಿ ಮೊದಲಿಗೆ ನೋಡಿದಾಗ ಇಲ್ಲಿ ಕೆಳಗಡೆ ಫೋನ್ ನಂಬರ್ ಕಾಣಿಸ್ತಾ ಇತ್ತು, ಇವಾಗ ಇಲ್ಲ. ಸೊ ಅದರ ಸಲುವಾಗಿ ಯಾವ ರೀತಿ ಆ್ಯಡ್ ಮಾಡಬೇಕಂತ ಹೇಳ್ಕೊಡ್ತಾ ಇದ್ದೀನಿ. ಇಲ್ಲಿ ಕೆಳಗಡೆ ಆ್ಯಡ್ ನ್ಯೂ ಕಾಂಟ್ಯಾಕ್ಟ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿದ ಮೇಲೆ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಆ್ಯಡ್ ಮೊಬೈಲ್ ನಂಬರ್ ಇದೆ, ಆ್ಯಡ್ ಜಿಮೇಲ್ ಅಡ್ರೆಸ್ ಇದೆ. ಆಲ್ರೆಡಿ ಜಿಮೇಲ್ ಅಡ್ರೆಸ್ ಇದೆ. ಸೊ ಇಲ್ಲಿ ನಮಗೆ ಮೊಬೈಲ್ ನಂಬರ್ನ ಆ್ಯಡ್ ಮಾಡಬೇಕಾಗಿದೆ. ಇಲ್ಲಿ ಆ್ಯಡ್ ಮೊಬೈಲ್ ನಂಬರ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿದ ಮೇಲೆ ಈ ಥರ ಪೇಜ್ ಓಪನ್ ಆಗುತ್ತೆ, ಆ್ಯಡ್ ಎ ಮೊಬೈಲ್ ನಂಬರ್ ಅಂತ. ಸೊ ಇಲ್ಲಿ ನಿಮ್ಮ ಹೊಸ ಫೋನ್ ನಂಬರನ್ನು ಆ್ಯಡ್ ಮಾಡಿ. ಸೊ ನಿಮ್ಮ ಒಂದು ಇನ್ಸ್ಟಾಗ್ರಾಮ್ನ ಫೋನ್ ನಂಬರ್ ಯಾಕೆ ಚೇಂಜ್ ಮಾಡಬೇಕಂತ ಈ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಸೊ ನಮ್ಮ ಒಂದು ಫೋನ್ ನಂಬರನ್ನು ಆ್ಯಡ್ ಮಾಡಿದ ಮೇಲೆ ಇಲ್ಲಿ ಕೆಳಗಡೆ ಯಾವ ಒಂದು ಐಡಿಯ ಫೋನ್ ನಂಬರ್ಗೆ ಲಿಂಕ್ ಮಾಡಬೇಕಂತ ಇಲ್ಲಿ ಕೆಳಗಡೆ ಶೋ ಆಗುತ್ತೆ. ಸೊ ಅದರ ಮೇಲೆ ನೀವು ಇಲ್ಲಿ ಸಣ್ಣ ಬಾಕ್ಸ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿ ಇಲ್ಲಿ ಕೆಳಗಡೆ ನೆಕ್ಸ್ಟ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಕ್ಲಿಕ್ಕನ್ನು ಮಾಡಿದ ಮೇಲೆ ಈ ಥರ ಒಂದು ಕೋಡ್ ಬರುತ್ತೆ. ಅದು ಎಂಟರ್ ಯುವರ್ ಕನ್ಫರ್ಮೇಷನ್ ಕೋಡ್ ಅಂತ. ಈ ಒಂದು ಕೋಡ್ ನಿಮ್ಮ ವಾಟ್ಸಪ್ ಫೋನ್ ನಂಬರಿಗೆ ಹೋಗಿರುತ್ತೆ, ವಾಟ್ಸಪ್ನಲ್ಲಿ ಇರುತ್ತೆ. ಅದು ಬನ್ನಿ, ಇಲ್ಲಿ ವಾಟ್ಸಪ್ ಮೊದಲಿಗೆ ವಾಟ್ಸಪ್ಪನ್ನು ಹೋಗಿ ಇಲ್ಲಿ ಕೋಡ್ ಇರುತ್ತೆ. ಸೊ ಈ ಕೋಡನ್ನು ನೀವು ಆ ಒಂದು ಪ್ಲೇಸ್ನಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ಸೊ ಆ ಕೋಡನ್ನು ಎಂಟರ್ ಮಾಡಿದ ಮೇಲೆ ಇಲ್ಲಿ ಕೆಳಗಡೆ ನೆಕ್ಸ್ಟ್ ಅಂತ ಇದೆಯಲ್ಲ, ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿದ ಮೇಲೆ 1 ನಿಮಿಷ ತೊಗೊಳುತ್ತೆ ನಿಮ್ಮ ಒಂದು ಕೋಡ್ ರೀಸೆಂಟ್ ಆಗಲಿಕ್ಕೆ. ಸೊ ಇಲ್ಲಿ ನೋಡಿ, ನಿಮ್ಮ ಒಂದು ಹಳೆ ನಂಬರನ್ನು ಡಿಲೀಟ್ ಆಗಿ ಹೊಸ ನಂಬರ್ ಆ್ಯಡ್ ಆಯಿತು. ಸೊ ಇಲ್ಲಿ ನಿಮ್ಮ ಒಂದು ಹೊಸ ಫೋನ್ ನಂಬರ್ ಈ ಒಂದು ಐ ಡಿಗೆ ಲಿಂಕ್ ಆಯಿತು. ಸೊ ಅದು ಯಾವ ರೀತಿ ಚೆಕ್ ಮಾಡ್ಬೇಕಂತ ಹೇಳ್ಕೊಡ್ತಾ ಇದ್ದೀನಿ. ಬನ್ನಿ, ಇಲ್ಲಿ ಕೆಳಗಡೆ ಕ್ಲೋಸ್ ಅಂತ ಇದೆಯಲ್ಲ, ಕ್ಲೋಸ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಕೆಳಗಡೆ ನೋಡಿ, ಆಗಲೇ ಕಾಣಿಸ್ತಾ ಇದ್ದಿದೆಯಲ್ಲ ಫೋನ್ ನಂಬರ್, ಕಾಣಿಸ್ತಾ ಇದ್ದಿದ್ದಿಲ್ಲ. ಸೊ ಇಲ್ಲಿ ನೋಡಿ ಶೋ ಆಗ್ತಾ ಇದೆ. ಸೊ ಇದೇ ರೀತಿ ನೀವು ಮೊಬೈಲ್ ನಂಬರನ್ನ ಚೇಂಜ್ ಮಾಡಬೇಕಾಗುತ್ತೆ. ಹಾಗೆ ಚೇಂಜ್ ಮಾಡಿದ ಮೇಲೆ ನಿಮ್ಮ ಒಂದು ಮೇಲ್ ಐ ಡಿಗೆ ಕನ್ಫರ್ಮೇಷನ್ ಇರುತ್ತೆ, ಅಂದರೆ ಸಕ್ಸಸ್ಫುಲ್ ಆಗೈತಿಲ್ಲ ಅಂತ ನಿಮ್ಮ ಮೇಲ್ ಐ ಡಿಗೆ ಮೆಸೇಜ್ ಬರುತ್ತೆ. ಈ ವಿಡಿಯೋದಲ್ಲಿ ಮೊಬೈಲ್ ನಂಬರ್ ಚೇಂಜ್ ಮಾಡುವುದು ಹೇಗೆ ಅಂತ ತಿಳಿಸ್ಕೊಟ್ಟಿದ್ದೀನಿ. ಸೊ ಇಲ್ಲಿ ಮೇಲೆ ಕಾಣಿಸ್ತಾ ಇದೆಯಲ್ಲ, ಇನ್ಸ್ಟಾಗ್ರಾಮ್ನ ಪಾಸ್ವರ್ಡ್ ಯಾವ ರೀತಿ ಚೇಂಜ್ ಮಾಡಬೇಕಂತ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸ್ಕೊಟ್ಟಿದ್ದೀನಿ. ಈ ಒಂದು ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಇದೆ, ಚೆಕ್ ಮಾಡ್ಕೊಳ್ಳಿ. ನಮಸ್ಕಾರ.